ಹಲೋ. ಇವತ್ತು ನಾನು ಹೇಳ್ತಾ ಇರೋ ವಿಚಾರ ಯಾವುದು ಅಂತಂದರೆ, ಟ್ಯಾರೋ ರೀಡಿಂಗಲ್ಲಿ ಚೆಕ್ ಮಾಡ್ತಾ ಇರೋ ವಿಚಾರ ಯಾವುದು ಅಂತಂದರೆ, ಇನ್ನು ಫ್ಯೂಚರಲ್ಲಿ 3 ತಿಂಗಳಲ್ಲಿ ಏನಾಗುತ್ತೆ, ಏನು ಬದಲಾವಣೆ, ಫ್ಯೂಚರ್ 3 ತಿಂಗಳು ಏನಿದೆ, ಹೇಗಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ ನಾನಿವತ್ತು ನನ್ನ ಟ್ಯಾರೋ ರೀಡಿಂಗಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋನ ನಿಮಗೆ ಯಾವಾಗ ಸಿಗುತ್ತೆ ಅಲ್ಲಿಂದ 3 ತಿಂಗಳು ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ. ನಿಮ್ಮ ಮುಂದೆ ನಾನು ಎಂದಿನಂತೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಈ ಕಾರ್ಡ್ಗಳ ಮೇಲೆ 2 ಸ್ಟೋನ್ ಇಟ್ಟಿದ್ದೀನಿ. ನಿಮಗೆ ಯಾವ ಸ್ಟೋನ್ ರೆಸೊನೇಟ್ ಆಗ್ತಾ ಇದೆ, ನಿಮ್ಮ ಮನಸ್ಸಿಗೆ ಯಾವ ಕಾರ್ಡ್, ಯಾವ ಸ್ಟೋನ್ ತುಂಬ ಹತ್ತಿರ ಇದೆ ಅನ್ನೋದು ಆದರೆ ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಇಂದಿನಂತೆ ನಾನು ಮೊದಲನೆಯ ಕಾರ್ಡ್ನ ಈಗ ರೀಡ್ ಮಾಡ್ತಾ ಇದ್ದೀನಿ. ಸೊ ಫ್ಯೂಚರಲ್ಲಿ 3 ತಿಂಗಳು ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ, ಇದನ್ನು ನಾನಿವತ್ತು ನನ್ನ ಟ್ಯಾರೋ ರೀಡಿಂಗಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ರೆಸೊನೇಟ್ ಆಗಲಿಲ್ಲ ಅಂತಂದರೆ ಬಿಡಿ. ಯಾಕೆ ಅಂದರೆ ಇದು ಯೂನಿವರ್ಸಲ್ಲಿಂದ ಯಾರ ಲೈಫಲ್ಲಿ ಹೈ ಎನರ್ಜಿ ಇರುತ್ತೆ ಅಂಥವ್ರದ್ದು ರೀಡಿಂಗ್ ಇಲ್ಲಿ ನನಗೆ ತೋರಿಸುತ್ತೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಈಗ ಅಟ್ಲೀಸ್ಟ್ ಅಂದರೆ 2 ತಿಂಗಳ ಹಿಂದೆ ತುಂಬ ಚೆನ್ನಾಗಿ ಆಗ್ತಾ ಬಂದಿದೆ. ಎಲ್ಲನೂ ನೀವು ಅಂದ್ಕೊಂಡಂಗೆ ಆಗಿದೆ. ಅಂದರೆ ನಿಮ್ಮ ಕೆಲಸ ಆಗೇ ಬಿಡುತ್ತೇನೋ ಅನ್ನೋ ರೀತಿಯೂ ಇದೆ. ನಿಮ್ಮ ಈ ಹಿಂದೆ ಏನು ಅನುಭವಿಸ್ತಾ ಇದ್ದೀರಾ, ಯಾವ ನೋವು ಅನುಭವಿಸ್ತಾ ಇದ್ದೀರಾ, ಅಥವಾ ಏನಾದರೂ ಖುಷಿ ವಿಚಾರದಲ್ಲಿದ್ದೀರಾ, ಅದು ತುಂಬ ದಿನ ಇರಲ್ಲ, ಈಗ ಚೇಂಜ್ ಆಗ್ತಾ ಬರುತ್ತೆ. ಯಾರೆಲ್ಲ ನೋವು ಅನುಭವಿಸ್ತಾ ಇದ್ದೀರಾ ಅದು ತುಂಬ ದಿನ ಇರಲ್ಲ. ಯಾರೆಲ್ಲ ತುಂಬ ಖುಷಿ ಅನುಭವಿಸ್ತಾ ಇದ್ದೀರಾ, ಯಾವುದೋ ಒಂದು ವ್ಯಕ್ತಿಯಿಂದ ಇರ್ಬೋದು, ಯಾವುದೋ ಒಂದು ದುಡ್ಡಿನ ವಿಚಾರದಲ್ಲಿರ್ಬೋದು, ಏನೇ ಇರ್ಬೋದು, ಇನ್ನು ಫ್ಯೂಚರ್ 3 ತಿಂಗಳು ಹಾಗೆ ಇರಲ್ಲ ಅಂತ ತೋರಿಸ್ತಾ ಇದೆ. ಯಾಕೆ ಅಂತಂದರೆ ನಿಮ್ಮ ಜೊತೆಯಲ್ಲೇ ಇರೋರು ನಿಮಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡೋದಿರ್ಬೋದು, ಅಥವಾ ನೀವು ಪ್ರೀತಿಸಿರೋ ವ್ಯಕ್ತಿಗಳಿರ್ಬೋದು, ಯಾರಾದರೂ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗೋದಕ್ಕೆ ಶುರು ಆಗ್ಬೋದು ಅನ್ನೋ ಒಂದು ಸಂದೇಶ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ. ಅಥವಾ ಯಾರೆಲ್ಲ ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂಸಲ್ಲಾಗಿರ್ಬೋದು, ಏನೇ ಆಗಿರ್ಬೋದು ಎದುರು ನೋಡ್ತಾ ಇದ್ದರೆ ಇನ್ನೂ 1 ತಿಂಗಳಲ್ಲಿ ಸ್ವಲ್ಪ ಹೆಲ್ತ್ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಹೆಲ್ತ್ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕೆಲಸ ಶುರು ಮಾಡ್ತಾ ಇದ್ದೀನಿ ಅಂದರೆ 1 ತಿಂಗಳು ತಡವಾಗಿ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಈ ರೀಡಿಂಗ್ ನನಗೆ ತೋರಿಸ್ತಾ ಇದೆ. ಇನ್ನೊಂದು ಸಲ ನಾನು ಹೇಳ್ತಾ ಇದ್ದೀನಿ, ಯಾರೆಲ್ಲ ತುಂಬ ಖುಷಿಯಾಗಿದ್ರೆ ಅಟ್ ಪ್ರೆಸೆಂಟ್ ಅದು ಬದಲಾಗತ್ತೆ. 2 ತಿಂಗಳ ಒಳಗಡೆ ಒಂದಷ್ಟು ನೋವುಗಳು ನಿಮಗೆ ಬರೋ ಸಾಧ್ಯತೆ ಇರ್ಬೋದು. ಸೊ ಈ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಹರ್ಟ್ ಮಾಡಬೇಕು ಅನ್ನೋದು ನಾನು ಹೇಳ್ತಾ ಇಲ್ಲ. ನೀವು ಈಗ ನಾನು ಈ ಹೇಳಿರೋ ವಿಚಾರದಲ್ಲಿ ಸ್ವಲ್ಪ ಚೇತರಿಸ್ಕೊಳ್ಬೇಕು. ಈ ವಿಚಾರದಿಂದ ನನಗೆ ನೋವಿದೆ ಅನಿಸುತ್ತೆ ಅಂತ ನೀವು ಒಂದು ಸ್ಟೆಪ್ ಹಿಂದೆ ಇಟ್ಕೊಂಡ್ರೆ ನಿಮಗೆ ಆರಾಮಾಗೆ ಇದ್ರ ರೆಮಿಡಿನೇ ಸಿಕ್ತಂಗೆ ಆಗ್ಬಿಡುತ್ತೆ. ಅಂದರೆ ಹುಷಾರಾಗಿರಬೇಕು ಅನ್ನೋ ಕ್ಲೂ ನಿಮಗೆ ಕೊಟ್ಟಂಗಿರುತ್ತೆ ಅಂತ ಈ ರೀಡಿಂಗ್ ನನಗೆ ತೋರಿಸ್ತಾ ಇದೆ. ಯಾವುದೇ ಎಲ್ಲ ಪ್ರೇಮಿಗಳು ಇದನ್ನೇನಾದರೂ ನೋಡ್ತಾ ಇದ್ದರೆ ಸ್ವಲ್ಪ ಥರ್ಡ್ ಪಾರ್ಟಿ ಬರುವಂಥ ಸಾಧ್ಯತೆ ಇದೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್, ಬ್ಲೂ ಸ್ಟೋನ್ ಇರೋ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರೋ ಆ ಕಾರ್ಡ್ ರೀಡಿಂಗ್ ಹೆಂಗಿರುತ್ತೆ ಅಂತ ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ಯಾವಾಗ ನಿಮಗೆ ಕಾಣಿಸುತ್ತೆ ಅಲ್ಲಿಂದ 3 ತಿಂಗಳು ಇದು ನಿಮಗೆ ರೆಸೊನೇಟ್ ಆಗತ್ತೆ ಅಂತ ತೋರಿಸುತ್ತೆ. ಇದು ನನಗೆ ಹೈ ಎನರ್ಜಿ, ಯಾರ ಲೈಫಲ್ಲಿ ಏನಾಗತ್ತೆ, ತುಂಬ ಜನದ ಲೈಫಲ್ಲಿ ಏನಿರುತ್ತೆ ಹೈ ಎನರ್ಜಿ ಇರೋದು ಮಾತ್ರ ನನಗಿಲ್ಲಿ ತೋರಿಸುತ್ತೆ. ಸೊ ಎಲ್ಲ ಇದೆ ನಿಮಗೆ, ಆದರೆ ಇನ್ನೂ ಯಾವುದೋ ಒಂದು ಕೆಲಸದ ವಿಚಾರವಾಗಿ ನೀವು ಹೋರಾಡ್ತಾ ಇದ್ದೀರಾ, ಯಾವುದೋ ಒಂದು ವಿಚಾರ ತುಂಬ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ, ಅದಕ್ಕೆ ಹಣ ಹೂಡಿಕೆ ಮಾಡಿರೋದಾಗಿರಬಹುದು, ಅಥವಾ ಯಾವುದೋ ಒಂದು ಇನ್ವೆಸ್ಟ್ ಅಂತ ಮಾಡಿರೋದಾಗಿರ್ಬೋದು. ಅಲ್ಲಿಂದ ಚೇಂಜ್ ಏನಿರುತ್ತೆ ಫ್ಯೂಚರ್ 3 ತಿಂಗಳು ಅಂತಂದರೆ, ನೀವು ಈಗೇನು ಸ್ಟ್ರಗಲ್ ಮಾಡ್ತಾಯಿದ್ದೀರಾ ಆ ಕೆಲಸದ ವಿಚಾರವಾಗಿರ್ಬೋದು, ಯಾವುದಾದ್ರೂ ಒಂದು ವ್ಯಕ್ತಿ ವಿಚಾರವಾಗಿರ್ಬೋದು. ವ್ಯಕ್ತಿ ವಿಚಾರವಾಗಿ ಹೇಗೆ ಅಂತ ಅಂದರೆ, ಸಪೋಸ್ ನಿಮ್ಮ ಲೈಫ್ ಪಾರ್ಟ್ನರ್ ಮಾತಾಡಿಸ್ತೇ ಇರ್ಬೋದು, ಈಗ ಅಟ್ ಪ್ರೆಸೆಂಟಲ್ಲಿ ಮಾತಾಡಿಸ್ತಾ ಇರ್ಬೋದು, ಅವ್ರ ಬೆನ್ನ ಹಿಂದೆ ನೀವು ಹೋಗ್ತಾ ನೀವು ಚಿಕ್ಕವರಾಗ್ತಾ ಇರ್ಬೋದು. ಸೊ ಇದೆಲ್ಲ ಒಂದು 6 ವೀಕ್ ನೀವು ಸೈಲೆಂಟಾಗಿದ್ರಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ದಿವಸ ಹಾಕಿರೋ ರಿಸಲ್ಟ್ ಏನಿದೆ, ಯಾವುದೇ ಕೆಲಸದಲ್ಲಿ ಹಣ ಹೂಡಿಕೆ ಇರ್ಬೋದು, ಏನೇ ಇರ್ಬೋದು, ಅದರ ರಿಸಲ್ಟ್ ಏನಿದೆ ಅದು ನಿಮಗೆ ಕೊಡ್ತಾ ಬರುತ್ತೆ. ದಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ 3 ತಿಂಗಳ ನಂತರ
ನೀವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರಿ, ಅಥವಾ ಈಗ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಮಾತಾಡಿಸ್ದೇ ಇರಬಹುದು, ನಿಮ್ಮ ಮಧ್ಯದಲ್ಲಿ ಏನೆಲ್ಲ ಗೊಂದಲಗಳಿರ್ಬೋದು, ಏನೆಲ್ಲ ಜಗಳಗಳಾಗಿ ನೀವಿಬ್ಬರು ಫುಲ್ ಬ್ರೇಕಪ್ ಆಗಿ ಫುಲ್ ಡಿಸ್ಕನೆಕ್ಟ್ ಆಗಿದೆ ಅಂತ ನೀವು ಡಿಸೈಡ್ ಮಾಡ್ಕೊಂಡು ದೂರ ಆಗಿರ್ಬೋದು. ಬಟ್ ಇನ್ನು 6 ವಾರಗಳಲ್ಲಿ ಅಂದರೆ ಇನ್ನು 3 ಮಂತ್ಸಲ್ಲಿ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಇದು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದವ್ರಿಗೆ ಈ ಉತ್ತರ ಹೀಗಿದೆ. ಸೊ ನೋಡಿದ್ರಲ್ಲ 3 ಮಂತ್ಸ್ ಪ್ರಿಡಿಕ್ಷನ್ ಹೇಗಿದೆ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಫಾಲೋನ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.